ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ದಿನಾಂಕ ಆಗಸ್ಟ್ 22, 2026ರಂದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೇಶನ ಹಂಚಿಕೆಯ ಪ್ರಕರಣದಲ್ಲಿ ನಡೆದಿರುವ ಅಕ್ರಮಗಳಿಗೆ ಸಂಬಂಧಿಸಿದಂತೆ ಕುರಿತು ನಗರ ಬಿಜೆಪಿ ಕಚೇರಿಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಕೌಟಿಲ್ಯ ರಘು ಅವರಿಂದ ಪತ್ರಿಕಾಗೋಷ್ಠಿ ನಡೆಸಿದರು. ಈ ಸಂದರ್ಭದಲ್ಲಿ ಮಹೇಶ್ ರಾಜೆ ಅರಸ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ವಿಧಾನ ಪರಿಷತ್ತಿಗೆ ಆಯ್ಕೆಯಾದ ನಂತರ ಮೊದಲ ಪತ್ರಿಕಾಗೋಷ್ಠಿಯಲ್ಲೇ ನಾನು ಹೇಳಿದ್ದು, ನಮ್ಮ ಯಾವ ಮೂಡಾದಲ್ಲಿ ಲೂಟಿ ದರೋಡೆ ಆಗಿತ್ತಲ್ಲ ಸೈಟ್ಗಳು, ಅದೇನು ಅಕ್ರಮ ಅಲ್ಲ, ದರೋಡೆ. ಅದು ಆ ದರೋಡೆ ಆಗಿರೋಂಥ ಸೈಟನ್ನು ವಾಪಸ್ ಯಾವಾಗ ತಗೊಳ್ಬರ್ತೀರಿ ಅಂತ ಹೇಳಿ ಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೆ. ಅದೇ ಪ್ರಕಾರವಾಗಿ ನಾನು ಪರಿಷತ್ನಲ್ಲಿ ಮೊದಲನೇ ಪ್ರಶ್ನೆ, ಅನೇಕ ಪ್ರಶ್ನೆಗಳನ್ನ ಹಾಕಿದ್ದೀನಿ. ಅದರಲ್ಲಿ ಪ್ರಮುಖವಾಗಿ ಸುದೈವಾದವರು ಚಿಕ್ಕ ಗುರುತಿನ ಪ್ರಶ್ನೆ ಆಗಿ ಆಯ್ಕೆ ಆಗಿಬಿಟ್ಟಿತ್ತು. ಕಾಪಿನೂ ನಿಮಗೆ ಕೊಡ್ತೀನಿ ನಾನು. ಚುಕ್ಕೆ ಗುರುತಿನ ಪ್ರಶ್ನೆ ಆದರೆ ಅಂದರೆ ಏನಂದರೆ ಅವ್ರು ಸದನಕ್ಕೆ ಬಂದು ಉತ್ತರ ಕೊಡಲೇಬೇಕು. ನಮಗೆಲ್ಲ ಗೊತ್ತಿದೆ, ದಾಖಲೆ ಸಹಿತ ಬರಬೇಕು. ನಾನು ದಾಖಲೆ ಎಲ್ಲ ಎತ್ಕೊಂಡು ಹೋಗಿದ್ದೆ. ನಿಮಗೆ ಗೊತ್ತು, ಮೈಸೂರು ಚಲೋ ಸಂದರ್ಭದಲ್ಲಿ ಅದ್ರ ಸಂಬಂಧ ಒಂದು ಪುಸ್ತಕನೂ ಬರೆದಿದ್ದೆ ನಾನು. 5,000 ಅಂದರೆ ಎಷ್ಟು ಸಾವಿರ ಗೊತ್ತಿಲ್ಲ, ಅಂದಾಜು ಹಾಕಿದ್ದು 14 ನಿವೇಶನ 5,000 ಸೈಟನ್ನು ನುಂಗಾಕ್ತೀವಿ. ಸೊ ಸದನದಲ್ಲಿ ಚರ್ಚೆಗೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರು ಭಾಳ ಬುದ್ಧಿವಂತಿಕೆ ಮಾಡಿ ಒಂದು ಆದೇಶ ಮಾಡಿದ್ದಾರೆ. ಇದನ್ನು 1,100 ಸೈಟನ್ನು ನಾವು ರದ್ದು ಮಾಡಿದ್ದೀವಿ ಅಂತ. ಸ್ವತಃ ಮಂತ್ರಿಗಳು ಯಾರಿದ್ದಾರೆ, ಯತೀಂದ್ರ ಸಿದ್ದರಾಮಯ್ಯನವರು, ಅವರ ಕುಟುಂಬಸ್ಥರು ಕೂಡ ಈ ವಿಚಾರದಲ್ಲಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ತಪ್ಪನ್ನು ಒಪ್ಕೊಂಡಂತೆ ಅವರು 14 ಸೈಟ್ ಕೂಡ ಅವರು ಈಗ ಸರೆಂಡರ್ ಕೂಡ ಮಾಡಿದ್ದಾರೆ. ಆದರೆ ನಾವು ಆರ್ಡರ್ನ ಸಂಪೂರ್ಣ ನೋಡಿದಾಗ ಇದ್ರ ಟೆಕ್ನಿಕಲಿ 50% ಅಂತಲೇ ಇಲ್ಲ, ಬದಲಿ ನಿವೇಶನ ಅಂತ ಇದೆ. ಇದು ಆದೇಶ ನೋಡಿದ್ರೆ ಏನನ್ಸುತ್ತೆ, ಎಲ್ಲೋ ಒಂದು ಕಡೆ ಫಲಾನುಭವಿಗಳಿಗೆ, ಅಂದರೆ ಅಕ್ರಮ ಫಲಾನುಭವಿಗಳಿಗೆ, ದರೋಡೆಯಲ್ಲಿ ಪಾಲ್ಗೊಂಡಂಥ ಫಲಾನುಭವಿಗಳಿಗೆ ಇದು ಅನುಕೂಲ ಮಾಡಿಕೊಡೋ ಥರ ಇದೆಯಾ ಈ ಆದೇಶ ಅಂತ ನನಗೆ. ನಿವೇಶನಗಳು ಯಾವ್ಯಾವುದು ಅನ್ನೋಂಥ ಅನೆಕ್ಸರ್ ಕೊಟ್ಟಿಲ್ಲ, ಯಾರ್ಯಾರು ಫಲಾನುಭವಿಗಳನ್ನು ಪಟ್ಟಿ ಕೊಟ್ಟಿಲ್ಲ, 1,100 ಸೈಟಲ್ಲಿ ಯಾವ್ದು ಬರುತ್ತೆ ಅಂತ ಸರ್ಕಾರ. ಯಾಕೆಂದರೆ ನಮ್ಮ ಪಕ್ಷದ ಒಂದು ಹೋರಾಟ ಇದ್ದಿದ್ದರಿಂದ ನಾನು ಚರ್ಚೆನಲ್ಲಿ ಭಾಗವಹಿಸೋಕ್ಕಾಗಲಿಲ್ಲ. ನಾವು ಕಲಾಪವನ್ನು ವಿರೋಧಿಸಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸ್ತಾ ಇರೋದ್ರಿಂದ ಆ ವಿಚಾರ ಬರೋಕ್ಕಾಗಲಿಲ್ಲ. ಅದು ಒಂದು ವಿಷಾದನೀಯ. ಆದರೆ ನನ್ನ ಪ್ರಶ್ನೆ ಏನಂತ ಹೇಳಿದರೆ, ಈ 1,100 ಸೈಟ್ ಯಾವುದು ಅನ್ನುವಂಥದ್ದು ಬರಬೇಕು. ಆದರೆ ಇವರು ಸ್ಪಷ್ಟವಾಗಿ ಹೇಳ್ತಾರೆ 2023 2023ರಿಂದ ಯಾವ್ಯಾವುದಾಗಿದೆ ಅಂತ. 2023 ಯಾತಕ್ಕೆ ಮಾಡಿದ್ರು, 50% ಅಂತ ಯಾಕೆ ಆಗಿಲ್ಲ? ಇದರಲ್ಲೆಲ್ಲನೂ ಇದೆ. ತಾಂತ್ರಿಕ ಸಮಿತಿ ವರದಿ ಕೊಟ್ಟಿದೆ. 50% ಅನುಪಾತದಲ್ಲಿ ಈಗಲೂ ಹೇಳ್ತಿದ್ದೀನಿ, ಮುಂದೆನೂ ಹೇಳ್ತೀನಿ, ಒಂದು ಸೈಟನ್ನು ಯಾರಿಗೂ ಕೊಡಕ್ಕೆ ಬರಲ್ಲ. ಕಾನೂನು ಪ್ರಕಾರ ಕೊಡಕ್ಕೆ ಬರುತ್ತೆ ಅನ್ನೋಂಥ ಪ್ರವೃತ್ತಿಗಳಿದ್ರೆ ಬರಲಿ. ನ್ಯಾಯಾಲಯದಲ್ಲಿ ನಡೀತಾ ಇದೆ, ಅದು ನಡೀಲಿ ಒಂದು ಕಡೆ. 50% ಅಂತಕ್ಕಂಥದ್ದು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಮಾಧ್ಯಮ ಮಿತ್ರರಿಗೆ. 2009ರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಕಾನೂನು ಬರುತ್ತೆ. ಯಾಕೆ ಮತ್ತೆ ನೆನಪಿಸ್ಬೇಕು. ಹೌದು, ಯಾಕೆ ಅಂದರೆ ಈ ನಗರಾಭಿವೃದ್ಧಿ ಪ್ರಾಧಿಕಾರಗಳು ಭೂಸ್ವಾಧೀನ ಮಾಡ್ಕೊಂಡು ಲೇಔಟೇ ಮಾಡೋಕ್ಕಾಗಿರಲ್ಲ. ದುರಂತ ಇವತ್ತು ಈ ರಾಜ್ಯದಲ್ಲಿ ಯಾವ ಡೆವಲಪ್ಮೆಂಟ್ ಅಥಾರಿಟಿಗಳು ಸರಿಯಾಗಿ ಒಂದು ಲೇಔಟ್ ಮಾಡಿಲ್ಲ. ಒಂದು 20-30 ವರ್ಷದಿಂದ. ಮೈಸೂರಿನಲ್ಲಂತೂ 30 ವರ್ಷ ಆಗೋಯ್ತು. ನಗರಾಭಿವೃದ್ಧಿ ಪ್ರಾಧಿಕಾರ ಅಂತನೋ ಅಥವಾ ಅಭಿವೃದ್ಧಿ ಪ್ರಾಧಿಕಾರನ ಅಂತ ಬಂದು ಮೈಸೂರು ಪ್ರೈವೇಟ್ ಡೆವಲಪರ್ ಅಭಿವೃದ್ಧಿ ಪ್ರಾಧಿಕಾರ ಅಂತ ಹೆಸರು ಕೊಡಬೇಕು ಅದಕ್ಕೆ. ಪ್ರೈವೇಟ್ ಡೆವಲಪರ್ ಪ್ರಾಧಿಕಾರ ಮತ್ತು ಅಳಿದುಳಿದ ಸೈಟುಗಳನ್ನು ಲೂಟಿ ಮಾಡುವ ಕೇಂದ್ರ ಅಂತ. 2009ರಲ್ಲಿ
ಒಂದು 40-60 ರೇಷೋ. 40-60 ರೇಷೋ ಏನಂದರೆ, ಒಂದು ಬಡಾವಣೆ ಮಾಡಲಿಕ್ಕೆ ಒಂದು ಸ್ಕೀಮ್ ಮಾಡಿದಾಗ, ಯೋಜನೆ ಮಾಡಿದಾಗ ಅದರಲ್ಲಿ ರೈತರಿಗೆ ಡೆವಲಪ್ ಮಾಡಿ 40% ಸೈಟ್ ಕೊಡೋದು. ನೀವು ಡೌಟ್ ಇದ್ರೆ ಮತ್ತೆ ಕೇಳಬೇಕು ನನಗೆ. ಈ ಸ್ಕೀಮ್ ಮಾಡಿ ಅಂತಾರೆ, ಆದರೆ ಯಾವ ಪ್ರಾಧಿಕಾರಗಳು ಇಚ್ಛಾಶಕ್ತಿ ಪ್ರದರ್ಶಿಸಿಲ್ಲ. ಕಾರಣ ಹಾಂ ಸರ್, ಈಗ ಒಂದು ಲೇಔಟ್ ಮಾಡಿ ನಂದೇನಾದ್ರು ಒಂದು 2 ಎಕರೆ ಜಮೀನಿದ್ರೆ, ಆ 2 ಎಕರೆ ಜಮೀನು ಹೋದರೆ ಟೋಟಲ್ ಲೇಔಟ್ನಲ್ಲಿ ಎಷ್ಟು ಸೈಟ್ ಆಗುತ್ತೆ 2 ಎಕರೆಗೆ, ಅದರಲ್ಲಿ 60% ಸೈಟು ಮೂಡಾಗಿ ಹೋಗುತ್ತೆ, 40% ನೇರವಾಗಿ ರೈತನಿಗೆ ಉಳ್ಕೊಳ್ಳುತ್ತೆ. ಇದು ನೋಡಿ, ಇಲ್ಲ ಅವ್ರ ಹೆಸರು ಇದೆ. ಅವ್ರ ಹೆಸರು ಒಂದೇ ನಿಮಿಷ. ಹಾಂ ನೋಡಿ ಸರ್, ಹತ್ತನೇ ನಂಬರ್ ನೋಡಿ ಸರ್. ಹ್ಞೂ ಎಸ್ ಸರ್. ನೀವು ಎಲ್ಲ ಮಂಜೂರಾತಿ ಪತ್ರಗಳು ಯಾಗಲ್ಲ, ನಿಮ್ಮ ಹತ್ರಲ್ಲೂ ಎಲ್ಲ ಹರಿದಾಡಿರುತ್ತೆ. ನಿಮ್ಗೆ ಬೇಕಂದ್ರೆ ನಾನು ಇದರಲ್ಲೂ ಕೊಡ್ತೀನಿ. ಇದು ಆ ಮೀಟಿಂಗ್ ಪ್ರೊಸೀಡಿಂಗ್ಸ್ ಇದೆಯಲ್ಲ ಸರ್, ಅದರದ್ದು ಆಡಿಯೋ ರೆಕಾರ್ಡ್ RTIನಲ್ಲಿ ಅಫಿಷಿಯಲ್ ಆಗಿ ತಗೊಂಡಿದ್ದಾರೆ. ನಿರ್ಣಯನೇ ಆಗಲ್ಲ, ಅದು ನಿರ್ಣಯ ಆಗೋದು. ಈ ನಿರ್ಣಯದ ಪ್ರಕಾರ ಕೊಡಕ್ಕೆ ಬರಲ್ಲ. ಇದಕ್ಕೆ ಪರ್ಮಿಷನ್ ಗೌರ್ಮೆಂಟ್ ಬೇಕು. ಯಾವುದು ಈ ನಿರ್ಣಯಕ್ಕೆ ಗೌರ್ಮೆಂಟ್ ಪರ್ಮಿಷನ್ ಕೊಡಕ್ಕಾಗಲ್ಲ. ಯಾಕೆಂದ್ರೆ ಇದು ರೂಲ್ಸ್ ಅಡಿಲಿಲ್ಲ ಈ ನಿರ್ಣಯ. ಹಂಗಾಗಿನೇ DC ಅಧ್ಯಕ್ಷ ಇದ್ದಾಗ ಸರ್ಕಾರ ಒಂದು ರಿಪೋರ್ಟ್ ಮಾಡುತ್ತೆ, 5 ಜನರ ತಾಂತ್ರಿಕ ಸಮಿತಿಯನ್ನ. ಆ ತಾಂತ್ರಿಕ ಸಮಿತಿ ಬಹಳ ಇಂಥ ಒಂದು ದರೋಡೆತನನ ಇದು ಮಾಡಿ ಒಂದು ವರದಿ ಕೊಡುತ್ತೆ ತಾಂತ್ರಿಕ ಸಮಿತಿ. ಆ ತಾಂತ್ರಿಕ ಸಮಿತಿ ವರದಿ ಕೊಟ್ಟ ಮೇಲೆ ಜಿಲ್ಲಾಧಿಕಾರಿಗಳು ಕಂಟಿನ್ಯೂಸ್ ಲೆಟರ್ ಬರೀತಾರೆ. ನೋಡಿ, ಇದೆ ಆ ತಾಂತ್ರಿಕ ಸಮಿತಿ ರಿಪೋರ್ಟ್ ಎಷ್ಟು ಸುದೀರ್ಘವಾಗಿದೆ ಅಂತ. ನಿಮ್ಗೆ ಬೇಕು ಅಂದ್ರೆ ನಾನು ಒಂದೇ ನಿಮಿಷ ಒಂದು ಪ್ಯಾರಾನ ಓದಿ ಹೇಳ್ತೀನಿ. ಕನ್ನಡ ಅಲ್ಲ, ನಿಮಗೆ ವಿಚಾರ ಸ್ವಲ್ಪ ಇದಾಗಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಹಾಂ, 2009 ನಿಯಮ 37 ಜಾರಿಗೆ ಬಂದಿದ್ದು, ನಿಯಮ ನಿವೇಶನ ಹಂಚಿಕೆಯ ಲಾಟರಿ ಮುಖಾಂತರ ಸ್ವಾಧೀನ ಈ ಥರ ಬಂದಿದ್ದಾನೆ. ನೋಡಿ, ಕೈಗೊಳ್ಳುವ ವಸತಿ ಯೋಜನೆಗಳಿಗೆ ಯಾವುದಿದು ಎಂಬ ಅವಕಾಶ ಹೊಸದಾಗಿ ಕೈಗೊಳ್ಳುವ ವಸತಿ ಯೋಜನೆಗಳಿಗೆ ಸದರಿ ನಿಯಮಗಳು ಭವಿಷ್ಯತ್ತಿಯಾಗಿ ಅನ್ವಯಿಸುವುದರಿಂದ ಈಗಾಗಲೇ ಅಭಿವೃದ್ಧಿಪಡಿಸಿದ ಹಳೆ ಬಡಾವಣೆಗಳಿಗೆ ಅನ್ವಯಿಸುವುದಿಲ್ಲವಾದ್ದರಿಂದ ಮತ್ತು ಬದಲಿ ನಿವೇಶನ ಮಂಜೂರಾತಿಗೆ ಸಂಬಂಧಿಸಿದಂತೆ 7/2009ರಿಂದ ಜಾರಿಗೆ ಬಂದಿರುವ ಮೇಲ್ಕಂಡ 50-50 ಅನುಪಾತದ ನಿಯಮಗಳು ಅನ್ವಯವಾಗುವುದಿಲ್ಲವಾದ್ದರಿಂದ ಪ್ರಾಧಿಕಾರದಿಂದ ಬದಲಿ ನಿವೇಶನಗಳ ಮಂಜೂರಾತಿಗಾಗಿ 50-50 ಅನುಪಾತದಂತೆ ಕೈಗೊಂಡಿರುವ ಯಾವುದೇ ಕ್ರಮವು ನಿಯಮಬಾಹಿರವಾಗಿರುತ್ತದೆ. ಆದ್ದರಿಂದ ಈ ಕುರಿತು ಮುಂದುವರೆದು ಯಾವುದೇ ಕ್ರಮ ಜರುಗಿಸದಂತೆ ಪ್ರಾಧಿಕಾರಕ್ಕೆ ಸೂಚನೆ ನೀಡಬಹುದಾಗಿದ್ದು ಮತ್ತು ಈ ಹಿಂದೆ ನಿಯಮಬಾಹಿರವಾಗಿ ಕೈಗೊಂಡಿರುವ ಕ್ರಮಗಳ ಕುರಿತು ಸರ್ಕಾರದ ಹಂತದಲ್ಲಿ ಪರಿಶೀಲಿಸಿ ಅಗತ್ಯ ಸೂಚನೆಗಳನ್ನು ನೀಡಬಹುದಾಗಿರುತ್ತೆ ಅಂತ ಈ ತಾಂತ್ರಿಕ ಸಮಿತಿ ವರದಿ ಸರ್ಕಾರ ಕೊಡುತ್ತೆ. ಸರ್ಕಾರ ಇದನ್ನೆಲ್ಲ ಮಾಡಬೇಡಿ ಅಂತ, ರದ್ದು ಮಾಡಿ ಅಂತ ಹೇಳುತ್ತೆ. ಜಿಲ್ಲಾಧಿಕಾರಿ ಪತ್ರ ಹೊಡಿತದೆ. ಅದರ ನಟೇಶ ಅನ್ನುವಂಥ ಒಬ್ಬ ಪಿತಾಮಹ, ಈ ನಟೇಶನ್ಗೂ ದಿನೇಶ್ ಏನಂದ್ರೆ ನಟೇಶ ಹಣ್ಣು ತಿಂತಾನೆ, ದಿನೇಶ ಏನ್ ಮಾಡ್ತಾನೆ ವಾಟೆನೇ ನುಂಗ್ಬಿಡ್ತಾನೆ. ಅಂದ್ರೆ ಅರ್ಥ ಏನು ಅಂತಂದ್ರೆ ಪ್ರಾಧಿಕಾರದಲ್ಲಿ ನಿವೇಶನಗಳೇ ಇರಬಾರ್ದು, ಏನಾದ್ರು ಬೀಜ ಇದ್ರೆ ತಾನು ಇನ್ನೊಂದಷ್ಟು ಏನಾರು ಹಾಕಕ್ಕೆ, ಹಂಗೆ ಅದು. ಆ ರೀತಿಯಾಗಿ ಏನಾಗಿದೆ, ಇದರಲ್ಲಿ 2020 ಫೇಕ್ ನಿರ್ಣಯ ಇಟ್ಕೊಂಡು ಆ ನಿರ್ಣಯ ಮಾಡಿದ್ರೂ ಅದು ಊರ್ಜಿತ ಅಲ್ಲ, ಅದನ್ನು ಕೂಡ ತಾಂತ್ರಿಕ ಸಮಿತಿ ಹೇಳುತ್ತೆ. ಅದನ್ನು ಇಟ್ಕೊಂಡು ಮೈಸೂರು ನಗರದಲ್ಲಿ 5,000 ಮೇಲೆ, ನಮಗೆ ಗೊತ್ತಿಲ್ಲ, ನಮಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ 10,000 ಸೈಟು ಮಂಜೂರಾತಿ ಪತ್ರ ಸ್ಟೋರಿಂಗ್ ಹೋಗಿದೆ. ಅದಕ್ಕೆ ದಾಖಲೆ ಇದೆ ನನ್ನ ಹತ್ರ, ನೀವು ಯಾರು ಬೇಕಾದ್ರೆ ತಗೊಳ್ಬೋದು ಅದನ್ನು. ಅಷ್ಟು ಮಂಜೂರಾತಿ ಪತ್ರ ಹೋಗಿರೋದ್ರಿಂದ ಇದುವರೆಗೆ ಎಷ್ಟು ಸೈಟ್ ದರೋಡೆ ಆಗಿದೆ ಅಂತಕ್ಕಂಥದ್ದು ಸ್ಪಷ್ಟ ಮಾಹಿತಿನೇ ಇಲ್ಲ. ಈ ಸರ್ಕಾರಕ್ಕೆ ಬದ್ಧತೆ ಇದ್ದರೆ ನನಗೆ ಸದನದಲ್ಲಿ ಇದೆಲ್ಲ ಮಾತಾಡೋಕ್ಕೆ ಅವಕಾಶ ಮುಂದೆ ಬರುತ್ತೆ, ನಾನು ಮಾತನಾಡ್ತೀನಿ. ಈ ಕೂಡಲೇ
2020 ನಂತರ ಆಗಿರ್ತಕ್ಕಂಥ ಅಥವಾ 19 ನಂತರ ಆಗಿರ್ತಕ್ಕಂಥ ಎಲ್ಲ ನಿವೇಶನಗಳನ್ನು ಸ್ಪಷ್ಟವಾಗಿ ಆದೇಶದಲ್ಲಿ ಹಾಕಬೇಕು. ಇಲ್ಲಿ ನೋಡಿ, ಯಾವುದೂ ಇಲ್ಲ ಇದರಲ್ಲಿ. ಯಾವ ನಿಯಮ ಉಲ್ಲಂಘಿಸವ್ರೆ? 1991 ನಿಯಮ ಉಲ್ಲಂಘಿಸವ್ರೆ, 2015 ನಿಯಮ ಉಲ್ಲಂಘಿಸವ್ರೆ, ಏನೂ ಇಲ್ಲ. ಬದಲಿ ನಿವೇಶನ ಅಲ್ಲ, ಅವ್ರು ಕೊಟ್ಟರೆ ಪರಿಹಾರ ಅಂತ ಬರ್ಕೊಂಡಿರೋದು ಜ್ಞಾಪನ ಪತ್ರದಲ್ಲಿ. ಆ ದೃಷ್ಟಿಯಿಂದ ಇದು ನೇರ, ನಾನು ಮಾಧ್ಯಮದವ್ರಿಗೆ ಹೇಳ್ತೀನಿ, ಇದರಲ್ಲಿ ಏನೂ ನಮ್ಮ ಪರ್ಸನಲ್ ಇಂಟ್ರೆಸ್ಟ್ ಇಲ್ಲ. ಒಂದು 10,000 ಸೈಟ್ 5,000 ಸೈಟ್ ಇದ್ದಿದ್ರೆ ನಿಮಗೆ ವರ್ಚುವಲ್ ಬಿಲ್ಡಿಂಗ್ ಕಟ್ಟಿ ಅಪಾರ್ಟ್ಮೆಂಟ್ ಮಾಡಿ ಕೊಟ್ಟಿದ್ರೆ ಎಷ್ಟು ಸಾವಿರ ಜನಕ್ಕೆ ಮನೆ ಸಿಗ್ತಿತ್ತು ಸರ್ ಕಡಿಮೆ ರೇಟಲ್ಲಿ? ಅದು ಕೂಡ ಆಗಲಿಲ್ಲ. ಆಕ್ಷನಲ್ಲಿ ಸೈಟ್ ಹರಾಜಾಗಿ ಇದು ಬರಲಿಲ್ಲ. ಪೂಗಿಸೆಟ್ಟೆ ಫ್ರೀಯಾಗಿ ₹1 ರೇಟ್ ತಗೊಂಡಿದ್ದೇನೆ. ಇಷ್ಟು ಸಾವಿರ ನಿವೇಶನಗಳನ್ನ ಮಾಡಿದ್ದಾರೆ. ಯಾಕೆ ನಟೇಶ್ ಕಾಲದ ನಿವೇಶನವನ್ನು ಇವರು ರಕ್ಷಣೆ ಮಾಡ್ತಿದ್ದಾರೆ? ನಟೇಶ್ಗೆ ಪ್ರಮೋಷನ್ ಮೇಲೆ ಪ್ರಮೋಷನ್ ಕೊಡ್ತಾವ್ರೆ ನೋಡಿ. ಅದು ಪ್ರಮೋಷನ್ ಕೊಟ್ಟರೆ ಲೆಟ್ರ್ ಬೇಕಾ ನಿಮ್ಗೆ ಕೊಡೋಣ. ಪ್ರಮೋಷನ್ ಮೇಲೆ ಪ್ರಮೋಷನ್ ಕೊಡ್ತಿದ್ದಾರೆ ಅಂತಂದರೆ ಅವರ ಈ 14 ನಿವೇಶನಗಳನ್ನು ಕೊಟ್ಟದ್ದು. ಯಾಕೆ? ನಟೇಶ್ ಮೇಲೆ ಕ್ರಮ ಆದ ತಕ್ಷಣ ಆಟೋಮೆಟಿಕ್ಲಿ ಸಿದ್ದರಾಮಯ್ಯನು ರಾಜೀನಾಮೆ ಕೊಡಬೇಕಾಗ್ತದೆ. ಆ ಪ್ರಕರಣ ಸತ್ಯ ಅನ್ನೋದಕ್ಕೆ ದಾಖಲೆ ಆಗೋಯ್ತದೆ. ನ್ಯಾಯಾಲಯದಲ್ಲಿ ಇದು ಖಂಡಿತ ಶಿಕ್ಷೆ ಆಗುತ್ತೆ. ಈ ದೃಷ್ಟಿಯಿಂದ ಇವ್ರದೊಂದು 14 ಸೈಟ್ಗೆ ಇವ್ರ ಮನೆ ರಕ್ಷಣೆಗೋಸ್ಕರ ಇಡೀ ಮೈಸೂರು ನಗರದ ಜನರ ಆಸ್ತಿಯನ್ನು ಬಲಿ ಕೊಡ್ತಾವ್ರೆ. ಅತ್ಯಂತ ದುರ್ದೈವ. ಬೇಲಿನೇ ಎದ್ದು ಹೊಲ ಮೈದಂಗೆ ಬೇಲಿನೇ ತಗೊಂಡೋಗಿದ್ದಾನೆ ಇವತ್ತು ಮಂತ್ರಿ ಮಾಡಿದ್ದಾರೆ. ಯಾರು ಹೊಲ ಮೇಯರು ಅವ್ರನ್ನ ಮಂತ್ರಿ ಮಾಡಿಬಿಟ್ಟಿದ್ದಾರೆ. ಮಂತ್ರಿ ಮಾಡಿದ್ದು ನಮಗೆ ತಕರಾರಿಲ್ಲ. ಆ ಖಾತೆ ಕೊಟ್ಟಿದ್ದಾರೆ. ಖಾತೆ ಕೊಟ್ಟಿರೋದ ಕಾರಣ ಏನು ಕಾರಣ? ಯಾಕೆ ಆ ಖಾತೆನೇ ತಗೊಂಡಿದ್ದೀರಾ ನೀವು? ಬೇಕಾದ್ರೆ ಸಿದ್ದರಾಮಯ್ಯನವ್ರಿಗೆ ನೈತಿಕತೆ ಇದ್ದಿದ್ರೆ ಅವ್ರಿಗೇನಾದ್ರೂ ನಾನೊಬ್ಬ ಆದರ್ಶ ರಾಜಕಾರಣಿ, ಸ್ವಚ್ಛ ಪಚ್ಚ ಅಂತೆಲ್ಲ ಹೇಳ್ಕೊತಾರಲ್ಲ, ಅದೇನಾದ್ರು ನಿಜ ಆಗಿದ್ರೆ ಮಗನಿಗೆ ಈ ಕತೆ ತಗೊಂಡ್ಬಿಡಪ್ಪ, ಇದ್ರ ಮೇಲೆ ಇನ್ನು ತನಿಖೆ ನಡೀತಾ ಐತೆ ಅಂತ ಅಡ್ವೈಸ್ ಮಾಡಬೇಕಿತ್ತು. ಯಾಕೆ ಅದೇ ಖಾತೆ ತಗೊಂಡ್ರು? ಆಯ್ತು, ನಾ ಕರೆಕ್ಟಾಗಿದ್ದಿದ್ರೆ 1,000 ಸೈಟ್ ಏನಾಗಿರೋದು? ಯಾಕೆ 2000 ದಿನೇಶ್ ಕಾಲದ ಸೈಟ್ ಯಾಕೆ ಮಾಡಿದ್ದೇವೆ? ನಟೇಶ್ ಕಾಲದ ಸುಮ್ಮನೆ ಸರಳವಾಗಿ ಹೇಳ್ಬೇಕು. ಕರೆಕ್ಟಾಗಿ ಇಸ್ವಿ ಹೇಳಿದ್ರು ಗೊತ್ತಾಗಲ್ಲ. ನಟೇಶ್ ಆಯುಕ್ತ ಆಗ ಮಾಡಿರ್ತಕ್ಕಂಥ 50% ಪಿತಾಮಹ, ಯಾಕೆ ಅವನ ಮೇಲೆ ಆಕ್ಷನ್ ಇಲ್ಲ? ತಪ್ಪು ಮಾಡಿಲ್ವಾ ಅವನು? ತಪ್ಪು ಮಾಡಿರೋದೇ ಅಲ್ಲಿಂದ. ಬಾಹುಬಲಿ 2, ಬಾಹುಬಲಿ 3 ಅಂತಾರ. ಚೋರ್ ನಂಬರ್ 1, ಚೋರ್ ನಂಬರ್ 2. ಚೋರು ಅಲ್ಲ, ಇದು ರ್ಯಾಬ್ರಿ. ಆ ದೃಷ್ಟಿಯಿಂದ ಇದನ್ನ ಮುಂದೆ ಇನ್ನೂ ಗಂಭೀರವಾಗಿ ತೆಗೆದುಕೊಂಡು ಹೋಗ್ತೀವಿ. ಯಾಕೆ ಅಂತಂದ್ರೆ, ಸರ್ ಸೈಟ್ ದುಡ್ಡು ಕಟ್ಟಿಲ್ಲ ಸರ್, ಹೋಗ್ಲಿ, ಫ್ರೀ ಸೈಟ್. ಬಹುಶಃ ಇದು ಪಂಚಭಾಗ್ಯದ ಜೊತೆಗೆ ಮೂಡಾದಲ್ಲಿ ದರೋಡೆ ಮಾಡಿದ ಸೈಟ್ಗಳ ಭಾಗ್ಯ ಅಂತ ಒಂದು ಯೋಜನೆ ಮಾಡ್ಕೊಬೇಕು. ಈ ದೃಷ್ಟಿಯಿಂದ ಇವತ್ತು ನಿಮಗೆ ಗಮನ ಸೆಳೆದಿದ್ದೀವಿ. ಅದರ ಒಂದು ಸಮಾಧಾನ ಅಂದರೆ ಅಟ್ಲೀಸ್ಟ್ 50% ಆಗಿರುವಂಥ ಸೈಟ್ಗಳನ್ನು ಒಂದಷ್ಟು, ಅಂದರೆ ಅದು ಹೆಸರು ಹೇಳಿಲ್ಲ ಅವರು, ಬಿಡಿ ನಿವೇಶನ ಅಂತ ಹೇಳ್ಬಿಟ್ಟಿದ್ದಾರೆ. ಅದನ್ನು ಒಂದಷ್ಟು ರದ್ದು ಮಾಡ್ತೀವಿ ಅಂತ ಆದೇಶ ಮಾಡೋರೆ. ಅದೆಷ್ಟು ಮಟ್ಟಿಗೆ ಜಾರಿ ಆಗುತ್ತೋ, ಅದು ಎಷ್ಟು ಮಟ್ಟಿಗೆ ಇನ್ಯಾವ ಕುತಂತ್ರ ಮಾಡಿದ್ದಾನೆ ಆ ಕಳ್ಳತನದ ಸೈಟ್ಗಳಿಗೆ ರಕ್ಷಣೆ ಮಾಡೋದಕ್ಕೆ ಏನಾದ್ರು ಈಗ ಆದೇಶ ಮಾಡಿದಾರೋ ಕಾದು ನೋಡಬೇಕು. ಯಾಕೆಂದರೆ ಕೇವಲ 2 ಪೇಜಲ್ಲಿ ಮಾಡಿದ್ದಾರೆ. ಇಂತಿಂಥ ನಿವೇಶನ, ಇಂಥ ಚೆಕ್ ಬಂದು, ಇಂಥ ಅನೆಕ್ಸರ್ ಹಾಕಿ, ಈ ಕಾರಣದಿಂದ ಇಂತಿಂಥ ನಿವೇಶನಗಳಂತ ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು. ಒಂದು ಭೂ ಸ್ವಾಧೀನ ಮಾಡ್ಬೇಕಾದ್ರೆ ಪೇಜ್ ಗಟ್ಟಲೆ ಆ್ಯಡ್ ಕೊಡ್ತಾರೆ. ಒಂದು 2 ಗುಂಟೆ ಜಮೀನು ಹೋದವ್ರದ್ದು ಕೊಡ್ತಾರೆ. ನೋಡಿದ್ದೀವಿ. ಇದು ಮೂಢ ಆಸ್ತಿ ರೀ. ಮೂಢ ಪ್ರಾಪರ್ಟಿ ಯಾವನ ಹೊಡ್ಕೊಂಡೆ ಸರ್ಕಾರಕ್ಕೆ ಇದ್ರ ಬಗ್ಗೆ ಕಾಳಜಿ ಇಲ್ಲ ಅಂದರೆ ಇಮ್ಮಿಡಿಯೇಟ್ ನಗರ ಪಾಲಿಕೆಯವ್ರಿಗೆ ಹೇಳ್ತಾ ಇದ್ದೀನಿ. ಈಗ ಒಳ್ಳೆ ಆಯುಕ್ತರು ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ಇಂಥ ಸೈಟ್ಗಳಿಗೆ ಏನಾದ್ರು ಖಾತೆ ಮಾಡಿದರೆ ರದ್ದು ಮಾಡಬೇಕು. ಅದು ಕನಿಷ್ಠ ಈ ಒಂದು ಇದ್ರ ಮೇಲಾದರೂ, ಯಾಕೆಂದರೆ ಅವರು ಕಾರ್ಯದರ್ಶಿ ಕೂಡ ಆಗಿದ್ದವರು, ಮೂಡಾದಲ್ಲೆಲ್ಲ ಗೊತ್ತಿದೆ. ಅದು ಯಾವುದು, ಅದು ಕ್ರಮಬದ್ಧ ನಿವೇಶನ ಅಲ್ವಾ ಅನ್ನೋಂತ ಗೊತ್ತಿದೆ. ಟೈಟಲ್ ಡೀಡ್ ಕೊನೆಗೆ ಏನಾಗುತ್ತೆ ಅಂತಂದರೆ, ಯಾರೋ ಅಕ್ರಮ ಬಡಾವಣೆಗಾರನಿಗೂ ಮೂಡಾಗೋ ಏನು ವ್ಯತ್ಯಾಸವೇ ಇಲ್ಲ. ಅವ್ನು ಕೊಟ್ಟು ಸೈಟ್ ತಗೋಬೇಕಾ, ಇವ್ನು ಸೈಟ್ ಕೊಡ್ದ, 2 ಡುಬಾಕು ಅನ್ನೋ ಥರ ಆಗ್ಬಿಟ್ಟಿದೆ ಜನಕ್ಕೆ. ಇವರೇ ಕೂಡ ಟೈಟಲ್ ಡೀಡು, ಇವರೇ ಕೂಡ. ಒಬ್ಬ ಅಧಿಕಾರಿಗೆ ಒಂದು ಮಾತು ಹೇಳ್ತೀನಿ, ಇದರಲ್ಲಿ ಏನಾರು ಅಧಿಕಾರಿಗಳಿಗೆ ಕ್ರಮ ಆಗಿ ನಿವೇಶನ ವಾಪಸ್ ಬರದೆ ಹೋದರೆ ಭವಿಷ್ಯತ್ತಿನಲ್ಲಿ ಅಧಿಕಾರಿಗಳಿಗೆ ಏನು ಬೇಕಾದರೂ ಮಾಡ್ಬೋದು. ಯಾವ ಸರ್ಕಾರಿ ಆಸ್ತಿ ಮಾರಿದ್ರು ನಮ್ಗೇನೂ ಇಲ್ಲ, ನಾವು ಮಾಡಿದ್ರು ಕೊನೆಗೆ ಈ ಪ್ರಕರಣ ಇಟ್ಕೊಂಡು ಕೋರ್ಟಿಂದ ಈಚೆಗೆ ಬರ್ಬೋದು ಅನ್ನೋ ಧೈರ್ಯ ಬಂದ್ಬಿಡುತ್ತೆ. ಸರ್ಕಾರ ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ. ಮಂತ್ರಿ ಇವತ್ತು ಇರ್ತಾರೆ, ನಾಳೆ ಹೋಗುತ್ತೆ. ದೇಶ ಉಳಿಬೇಕಲ್ಲ, ರಾಜ್ಯ ಉಳಿಬೇಕಲ್ಲ, ಸರ್ಕಾರದ ಆಸ್ತಿ ಉಳಿಬೇಕಲ್ಲ ಸರ್.
ಆ ದೃಷ್ಟಿಯಿಂದ ಇದು ಅತ್ಯಂತ ಗಂಭೀರವಾದಂಥ ವಿಚಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಇದರಲ್ಲಿ ಇನ್ನೊಂದು ನಾನು ಪ್ರಶ್ನೆ ಕೇಳಿದೆ, ಕಾಪಿನೂ ನಿಮ್ಗೆ ಕೊಡ್ತಾ ಇದ್ದೀನಿ. ಯಾವ ಕ್ರಮ ಕೈಗೊಳ್ಳೋದಾಗಿದೆ, ಎಷ್ಟೋ ಜನ ಮನೆಯೇ ಕಟ್ಬಿಟ್ಟವ್ರೆ, ಏನು ಮಾಡೋದು ಸರ್? ಈಗ ಏನು ಮಾಡಬೇಕು ಅಂದರೆ ಈಗ ಇಮಿಡಿಯೇಟು ಯಾರ್ಯಾರು ಸೈಟ್ ತಗೊಂಡಿದ್ದಾರೋ ಫಸ್ಟ್ ಫಲಾನುಭವಿಗಳು ವಾಪಸ್ ತಗೊಳ್ಳೋದಲ್ಲ, ಆಲ್ ಅಲಾಟಿ ಮಾರಾಟ ಮಾಡಿರೋದು ಎರಡನೇ ಮಾತು. ಫಸ್ಟ್ ಅಲಾಟಿ ಮೇಲೆ, ಯಾಕೆಂದ್ರೆ ಅವನು ಭಾಗಿದಾರ, ಗೊತ್ತಿದೆ ಇದು ಕಳ್ತನದ ಸೈಟು ಅಂತ. ಕಳ್ಳಮಾಲ್ ತಗೊಳ್ಳೋದೆಷ್ಟು ಅಪರಾಧನೋ, ಸರಿ ಕಳ್ತನ ಮಾಡೋದು ಎಷ್ಟು ಅಪರಾಧನೋ, ಕಳ್ಳಮಾಲ್ ತಗೊಳ್ಳೋದು ಆರೋಪ. ಇದರಲ್ಲಿ ಕೇಸ್ ಹಾಕ್ಬೇಕು ಇವರು ಇಮಿಡಿಯೇಟ್. ಎಲ್ಲರ ವಾಪಸ್ ತಗೊಳ್ಳೋದು ಬೇರೆ, ಅದು ಯಾಕೆ ಅಂದರೆ ಅವನು ಕಳ್ತನದಲ್ಲಿ ತಗೊಂಡವನೇ, ಕಳ್ತನದಲ್ಲಿ ಮೋಸ ಮಾಡಿ ಮಾರಿದ್ದಾನೆ. ಅವನು ಆಸ್ತಿ ಮುಟ್ಗೋಲು ಮಾಡ್ಕೊಂಡು ತಗೊಂಡಿರೋರ ಹತ್ರ ಪರಿಹಾರ ಕೊಡಿಸ್ಲಿ ಅಲ್ವಾ ಸರ್? ಮಾಡಬೇಕಿದು. ಮಾಡದೆ ಹೋದ್ರೆ ಭವಿಷ್ಯತ್ತಿನಲ್ಲಿ ಭಾಳ ಕೊನೆಗೆ ಅರಮನೆ ಕೂಡ ಮಾರ್ಬಿಡ್ಬೋದು, ಗೊತ್ತಿಲ್ಲ ನನಗೆ. ವಿಧಾನಸೌಧ ಕೂಡ ಮಾರ್ಬೋದು. ನಾನು ನಾಳೆ ಪರಿಷತ್ತಲ್ಲಿ ಬಂದಿರೋ ಹೇಳಿದೆ, ಒಬ್ಬ ಎಕ್ಸ್ಟೆನ್ಷನ್ ಆಫೀಸರ್ ಕೂರಿಸ್ಬಿಟ್ಟು ವಿಧಾನಸೌಧ ಕಾಯಕ್ಕೆ, ಅವನು ಯಾರಿಗಾರು ಮಾರ್ಕೊಟ್ಬಿಟ್ರೆ ವಿಧಾನಸೌಧನ, ಅದಕ್ಕೂ ಈಗ ಆಗಿರೋ ಪ್ರಕರಣಕ್ಕೂ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳ್ತಿದ್ದೆ ಸದನದಲ್ಲಿ. ಸರ್, ಈ ಒಟ್ಟು ಈ 50-50 ನಿವೇಶನಗಳ ವಿಚಾರದಲ್ಲಿ ನೀವು ಪರಿಹಾರ ಕೊಡಬೇಕು ಅಂತೀರಾ, ಕೊಡಬಾರ್ದು ಅಂತ? ಏನ್ ಪರಿಹಾರ? ನಿಮ್ಗೆ ಯಾವುದೇ ರೀತಿಯಾದ ಯಾರಿಗೆ ಪರಿಹಾರ? 50-50 ಏನಾದ್ರು ಮಾಡ್ಲೇಬೇಕಲ್ಲ? ಏನ್ 50-50? ಜಮೀನು ಕಳ್ಕೊಂಡವ್ರಿಗೆ ಏನ್ ಮಾಡ್ತೀರಿ ಸರ್? ಜಮೀನು ಕಳ್ಕೊಂಡಿರೋದಕ್ಕೂ 50 ಕೊಟ್ಟಿರೋದಕ್ಕೂ ಇದಿಲ್ಲ. ಜಮೀನು 70 ವರ್ಷದಿಂದ ಪರಿಹಾರ ತಗೊಂಡಿಲ್ಲ ಅಂತ ಇರೋದು. ನೋಡ್ರಿ, ನಾನು ಯಾರು ಭೂಮಿ ಕಳ್ಕೊಂಡಿದ್ದಾರೆ ಅಧಿಕೃತವಾದ ದಾಖಲೆ ಇದ್ರೆ ಅದಕ್ಕೊಂದು ಭೂ ಸ್ವಾಧೀನ, ಅದಕ್ಕೆ ವಿಶೇಷ ನ್ಯಾಯಾಲಯ ಮಾಡಲಿ, ಪರಾಮರ್ಶೆ ಮಾಡಲಿ, ಅವ್ರು ತಗೊಂಡಿದ್ದಾರಾ ಇಲ್ವಾ ಏನು. ಕುಟ್ಟಿ ಇದು ನಕಲಿ ದಾಖಲೆಗಳು, ಇದು 90%, 95% ಪರಿಹಾರ ತಗೊಂಡಿರೋದಲ್ಲ ಅಲ್ಲ, ಕೃತಕ ಸೃಷ್ಟಿ ದಾಖಲೆಯ ಆಧಾರದ ಮೇಲೆ ಈ 50-50 ಸೈಟ್ಗಳು ದರೋಡೆ ಆಗಿರೋದು. ಯಾವ್ದು ಎಕ್ಸಿಸ್ಟೆನ್ಸ್? ಎಕ್ಸಿಸ್ಟಿಂಗ್ ಅಂತಂದ್ರೆ ಯಡಿಯೂರಪ್ಪ ಅವ್ರ ಸರ್ಕಾರದ ಸಂದರ್ಭದಲ್ಲಿ 60-40 ಆಯ್ತು, ಆಮೇಲೆ 2015 50-50 ಆಯ್ತು. ಅದಕ್ಕೆ ನೀವು ಅರ್ಥನೇ ಮಾಡ್ಕೊತಾ ಇಲ್ಲ. ಆ ಎರಡೂ ಸ್ಕೀಮಲ್ಲಿ ಹಾಗೇ ಇಲ್ಲ, ಒಂದು ಸ್ಕೀಮೇ ಆಗಿಲ್ವಲ್ಲ, ಸ್ಕೀಮೇ ಲೇಔಟೇ ಆಗಿಲ್ವಲ್ಲ ಅದ್ರ ಮೇಲೆ. ಯಾವುದು 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 ಅರ್ಥ ಮಾಡ್ಕೊಳ್ಳಿ ಸರ್. ಆ ಕಾನೂನು ಬಂದ್ಮೇಲೆ, ಆ ನಿಯಮ ಬಂದ್ಮೇಲೆ ಅದ್ರ ಅಡಿನಲ್ಲಿ ಭೂ ಸ್ವಾಧೀನನೂ ಆಗಿಲ್ಲ, ಬಡಾವಣೆನೂ ಆಗಿಲ್ಲ. ಅದಕ್ಕಿಂತ ಹಿಂದೆದು ಇವೆಲ್ಲ 70ನೇ ಇಸ್ವಿ, 65ನೇ ಇಸ್ವಿ, ಯಾವ್ದೋ ಗೋಕುಲಮಲ್ಲಿ ಯಾವನೋ ಕಲ್ಕೊಂಡವನೇ, ಅವ್ನು ಯಾವ್ದೋ ದಾಖಲೆ ಸೃಷ್ಟಿ ಮಾಡೋದು ಅಲ್ಲ. ಪರಿಹಾರ ಅಲ್ಲ, ಪರಿಹಾರ ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ ಅವ್ರು ತಗೊಳ್ಳಿ. ನಾನು ಹೇಳ್ತಾ ಇರೋದು ಅವ್ರು ನಿಜವಾಗ್ಲೂ ಪರಿಹಾರ ತಗೊಂಡಿದಾರ ಇಲ್ವಾ ಸುಳ್ಳ ಅನ್ನೋದೇ ಫಸ್ಟ್ ತನಿಖೆ ಆಗ್ಬೇಕು. ನಮ್ಮ ಮುತ್ತಾತನ ಕಾಲದಲ್ಲಿ ಜಮೀನು ಹೋಗಿತ್ತು ಅಂತ ಯಾವ್ದು 65ನೇ ಇಸ್ವಿ ತಗೊಂಡ್ಬಂದವ್ರು ಸೈಲೆಂಟ್ ಆಗಿ ಸಲಿ ಇಷ್ಟು ದಿನ ಯಾಕೆ ಕೂತಿದ್ರು ಅವರು? ಅದೇನು ದಿನೇಶ್ ಕಾಲದಲ್ಲೇ ಇದಾಗಿದ್ದು, ಅದೇನು ನಟೇಶ್ ಕಾಲದಲ್ಲೇ ಸೃಷ್ಟಿಯಾಗಿದ್ದು, ಅದೇನು ಇವರಿಬ್ರು ಕಾಲದಲ್ಲಿ ನಿಮ್ಗೆ 5,000 ಸೈಟ್ ಕೊಟ್ಟಿದ್ದು. ಇದೊಂದು ಹಗಲು ದರೋಡೆ, ಇದೊಂದು ಮಾಫಿಯಾ. ಕರ್ನಾಟಕ ಸರ್ಕಾರದ ಇತಿಹಾಸದಲ್ಲಿ ಕಂಡು ಕೇಳಿರಿಯದಂತಹ ಕೃತಕ ದಾಖಲೆಗಳನ್ನು ಸೃಷ್ಟಿಸಿ ನೇರ ದರೋಡೆ ಮಾಡಿದಂಥ ಸೈಟ್ಗಳಿದ್ದು. ದರೋಡೆ ಅಂತಾನೆ ಹೇಳೋದು ಇದಕ್ಕೆ ನಾನು. ರಿಯಾಲಿಟಿ ಇದೇನೆ. ರಿಯಾಲಿಟಿ ಏನು ಅಂತಂದ್ರೆ, ಹೋದ 15-20 ದಿವಸದಿಂದ ಕೂಡ ಕೋರ್ಟ್ ಪರಿಹಾರ ಕೊಡಿ ಅಂತ ಜಡ್ಜ್ಮೆಂಟ್ ಕೊಟ್ಟಿದ್ದಾವೆ. 50-50 ರೂಪದಲ್ಲಿ ಕೊಡಬೇಕು ಜಡ್ಜ್ಮೆಂಟ್ಗಳಾಗಿದ್ದಾವೆ. ರಿಪೀಟೆಡ್ಲಿ 2 ತಿಂಗಳಿಂದ ಜಡ್ಜ್ಮೆಂಟ್ಗಳಾಗಿದ್ದಾವೆ. ಈಗ ಯಾರು ಕರೆಕ್ಟ್ ಹೇಳಿ ಗೊತ್ತದು ನನಗೆ, ನೀವೇನು ಹೇಳ್ತಾ ಇದ್ದೀರಾ ಗೊತ್ತಾ? 50-50 ಇವಾಗ ಏನು ರದ್ದು ಮಾಡ್ತೀವಿ ಅಂತ ಸರ್ಕಾರ ಹೊರಟಿದೆ, ಅದು ರದ್ದು ಮಾಡಿದ್ರು ಎಗೇನ್ ಅಲ್ಲಿದ್ದವರು ಕೂಡ ಕೋರ್ಟ್ಗೆ ಹೋಗ್ತಾರೆ. ಎಗೇನ್ ಕೋರ್ಟ್ ಅಲ್ಲಿ ರದ್ದತಿಗೆ ಅವಕಾಶ ಇಲ್ಲ ಅಂತ ನ್ಯಾಯಾಲಯದ ತೀರ್ಪುಗಳ ಬಗ್ಗೆ ಹೇಳಲ್ಲ, ಆದರೆ ನ್ಯಾಯಾಲಯದ ತೀರ್ಪುಗಳು ಯಾವ ರೀತಿ ಬರುತ್ತೆ ಅಂತ ಗೊತ್ತಿದೆ. ಯಾಕೆ ಕೇಳ್ತೀನಿ ಅಂದರೆ, ಸರ್ಕಾರ ಯಾರು ಬೇಲಿ ಕಾಯಬೇಕು, ಅವರೇ ಕರೆಕ್ಟಾಗಿ ನ್ಯಾಯಾಲಯದಲ್ಲಿ ವಾದ ಮಾಡಿದ್ರೆ ಏನಾಗುತ್ತೆ? ಅದೇ ಆಗ್ತಾ ಇರೋದಿಲ್ಲ. ನ್ಯಾಯಾಲಯಕ್ಕೆ ಯಾಕೆ ಹೋಗ್ತಾರೆ? ಈ ಆಸ್ತಿ ಜನಗಳದು, ಮೂಡ ಸರ್ಕಾರ ಕಾಪಾಡ್ಕೊಳ್ಬೇಕು.
ನಿಜವಾಗ್ಲೂ ಯಾರಿಗಾರು ಲ್ಯಾಂಡ್ ಹೋಗಿದೆ ಖಂಡಿತ ಕೋರ್ಟ್ ಅದ್ರ ಪರ ತೀರ್ಪು ಕೊಡುತ್ತೆ. ಸರ್ ಇದು ದಾಖಲೆ ಇದೆ, ನಂದು ಇದಿಲ್ಲ ಈ ಸರ್ಟಿಫೈ ಅಂತ. ಇಲ್ಲಿ ಆಗಿರೋದು ನಂಗೆ ಸಮಯ ಅರ್ಥ ಮಾಡ್ಕೊಳ್ಳಿ. 60-70 ಇಸ್ವಿಲಿ ನಮಗೆ ಸಿಕ್ಕಿಲ್ಲ ಅಂತ ಹೋಗಿರೋದು. ಅದ್ರ ಕೆಲವು ಭೂಸ್ವ ದಾಖಲೆ ಇಲ್ಲ ಅಂತ ಬರ್ದವ್ರೆ, ಅದಕ್ಕೂ ಕೊಟ್ಟವ್ರೆ. ಇಲ್ಲ ಇವ್ರು ಯಾವುದು ಪರಿಹಾರ ಕೊಟ್ಟಿಲ್ಲ ಅಂತ ಕೊಡ್ತಾರೆ. ಭೂ ಸ್ವಾಧೀನಾಧಿಕಾರಿಗಳಿದ್ರಲ್ಲ, ಈ ಇಬ್ರು ಆಗ್ತಾರಲ್ಲ, ಅವರು ಎಲ್ಲ ಈ ಜಾಲದಲ್ಲಿದ್ದಾರೆ. ಈ ರದ್ದತಿಗೆ ಸ್ಪೆಸಿಫಿಕೇಶನ್ಸ್ ಇಲ್ವಲ್ಲ ಸರ್? ಅದನ್ನೇ ನಾನು ಸ್ಪೆಸಿಫಿಕೇಶನ್ ಯಾಕೆ ಕೊಟ್ಟಿಲ್ಲ ಅನ್ನೋದನ್ನೇ ಕೇಳ್ತಾ ಇರೋದು ನಾನು. ಅಲ್ಲ, ಈ ಸ್ಪೆಸಿಫಿಕೇಶನ್ ಇಲ್ಲದೆ ಇರೋದ್ರಿಂದ ಏನು ಸ್ಪೆಸಿಫಿಕೇಶನ್? ಈಗ ಯಾವ್ದಾವ್ದು ನೋಡೋಣ ಏನು ಮಾಡ್ತಾರಂತ. ನಾನು ಅದಕ್ಕೆ ಡೌಟ್ ಅಂದೆ. ಇದೊಂದು ಫೇಕಾ, ಕೃತಕವಾಗ, ಕಣ್ಣು ನೋಡ್ಸಕ್ಕ, ಬೀಸೋದನ್ನೇನು ತಪ್ಪಿಸ್ಕೊಳಕ್ಕ, ಅಥವಾ ಫಲಾನುಭವಿಗಳಿಗೆ ಏನಾದ್ರೂ ಅನುಕೂಲ ಮಾಡಿಕೊಡಕ್ಕ ಅನ್ನೋದನ್ನ ಪರಾಮರ್ಶೆ ಮಾಡಬೇಕು. ಇದು ಮಾಡಿದರೆ 100,000-100 ಅಷ್ಟು ಜನದ ಹಾಕಿ ಇಂತಿಂತ ದಾಖಲೆ ಮಾಡಿ ಸೃಷ್ಟಿ ಮಾಡಬೇಕು. ಅಟ್ಲೀಸ್ಟ್ ಇನ್ನೊಂದು ವಾರ 10 ದಿನದಲ್ಲಿ ಆ 110 ಸೈಟು ಫಲಾನುಭವಿಗಳಾರು ಯಾತಕ್ಕೋಸ್ಕರ ರದ್ದು ಮಾಡಿದ್ದೀವಿ ಅನ್ನೋದಾರು ಆ ದೇಸಾಯಿ ಆಯೋಗದ ವರದಿಯನ್ನ ಇಟ್ಟುಕೊಂಡು ಪ್ರಾಧಿಕಾರ ಅಥವಾ ಸರ್ಕಾರ ಅಧಿಸೂಚನೆ ಅಥವಾ ಒಂದು ಪ್ರಕಟಣೆ ಹೊರಡಿಸಬೇಕು. ಅದನ್ನೇ ನಾನು ಹೇಳ್ತಾ ಇರೋದು. ಹಾಂ ಸರ್, ಮತ್ತೆ ಇನ್ನೊಂದು ವಿಚಾರ, ಇದು ಮೂಡಾದಾಯಿತು. ಮತ್ತು ಪ್ರಾಧಿಕಾರದಲ್ಲಿ ನಾನು ಇನ್ನೊಂದು ಪ್ರಶ್ನೆ ಕೇಳಿದೆ ಸರ್, ಅದಕ್ಕೆ ಚುಕ್ಕೆ ಗುರುತಿಲ್ಲದ ಇದನ್ನು ಕೊಟ್ಟಿದ್ದಾರೆ. ಈ ಮೂಡ ಇದು ಅಪ್ಗ್ರೇಡ್ ಆಗಿದ್ರು ಕೂಡ ನೀವು ಯಾಕೆ ಡಿವಿಷನಲ್ ಕಮಿಷನರ್ ಕೇಳೋದು ಆಯುಕ್ತನ ಆಗ್ತಾ ಇಲ್ಲ? ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ದ ಉದ್ದೇಶ ಏನು? ಯಾಕೆ ಇದಕ್ಕೆ ಅಧಿಕಾರಿಗಳು ಮಾಡಿಲ್ಲ? ಬರೀ ಹೆಸರು, ಲೆಟ್ರೇಟು, ದಾಖಲೆ ಮಾತ್ರ ಆಗಿದೆ ಹೊರತು ಅಭಿವೃದ್ಧಿ ಪ್ರಾಧಿಕಾರ ಏನೇನು ಬದಲಾವಣೆ ಆಗಿಲ್ಲ. ಬೋರ್ಡ್ ಒಂದು ಬದಲಾವಣೆ ಆಗಿದೆ. ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ ನೋಡಿ. ಅಭಿವೃದ್ಧಿ ಪ್ರಾಧಿಕಾರ ಅನ್ವಯ ಭಾರತೀಯ ಸೇವೆಯ ಹಿರಿಯ ಶ್ರೇಣಿ ಅಧಿಕಾರಿ ಅಥವಾ ಕರ್ನಾಟಕ ಆಡಳಿತ ಸೇವೆಯ ಹಿರಿಯ ಶ್ರೇಣಿ ಮತ್ತು ಅದಕ್ಕೂ ಮೇಲಿನ ಶ್ರೇಣಿಯ ಅಧಿಕಾರಿಯನ್ನು ಪ್ರಾಧಿಕಾರದಿಂದ ನೇಮಿಸಲು ಅವಕಾಶ ಕಲ್ಪಿಸಲಾಗಿದೆ ಅಂತ ಹೇಳಿ ಹಂಗೆ ತೇಲ್ಸಿ ಉತ್ತರ ಕೊಟ್ಟಿದ್ದಾರೆ. ಪ್ರಭಾರ ಯಾತಕ್ಕೆ ನೇಮಿಸಿದ್ದೀವಿ, ಸರ್ಕಾರದಲ್ಲಿ ಅಧಿಕಾರಿಗಳೇ ಗತಿ ಇಲ್ಲ ಅಂತ ಏನೂ ಕೊಟ್ಟಿಲ್ಲ. ಇದ್ರ ಪ್ರಕಾರ ನೋಡಿದ್ರೆ ಸರ್ಕಾರದಲ್ಲಿ ಅಧಿಕಾರಿಗಳ ಗತಿ ಇಲ್ವಾ ಅನ್ನೋ ಪ್ರಶ್ನೆಯನ್ನ ಕೇಳಬೇಕಾಗ್ತದೆ. ಅದು ನಿಯಮ. ಇದ್ರ ಪ್ರಕಾರ ಅವ್ರು ಕೊಟ್ಟಿದ್ದಾರೆ. ಅದೊಂದು ಕಾಪಿ ನಿಮಗೆ ಕೊಡ್ತಾ ಇದ್ದೀನಿ ಸರ್, ಅದೊಂದು ಕೊಟ್ಬಿಡಿ ಸರ್. ನಮಗೇನಂದ್ರೆ ವಿಜಿಲೆನ್ಸ್ ನೇಮಿಸಿ ಮೂಡ ಪ್ರಾಧಿಕಾರದ ಆಸ್ತಿಗಳನ್ನ ರಕ್ಷಣೆ ಮಾಡೋಕ್ಕೆ BDNಲ್ಲಿ SP ಕೇಳೋದು ಒಂದು ವಿಜಿಲೆನ್ಸ್ ಇದೆ. ಆ ಥರದ್ದು ಅಭಿವೃದ್ಧಿ ಪ್ರಾಧಿಕಾರಕ್ಕೂ ಒಂದು ಬೇಕು ಅಂತ ಕೇಳಿದ್ದೀವಿ. ಅದ್ರ ಬಗ್ಗೆ ಉತ್ತರನೇ ಕೊಟ್ಟಿಲ್ಲ, ತೇಲಿಸ್ಕೊಂಡಿದ್ದಾರೆ. ಯಾವ ವಿಜಿಲೆನ್ಸ್ ನೇಮಿಸಲ್ಲ ಅಂತ. ಅದನ್ನ ಇಲ್ಲ ಅಂತ ಕೊಟ್ಟಿದ್ದಾರೆ. ಕರೆಕ್ಟ್, ಅದಿಲ್ಲ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಿಮ್ಗೆ ಕೊಡ್ತಾ ಇದ್ದೀನಿ. ಹೌದು, ನಮ್ಗೆ ಏನು ಇಂಟ್ರೆಸ್ಟ್ ಅಂದ್ರೆ ಸರ್, ಇದು ಯಾವುದು ರಾಜಕೀಯ ಪ್ರೇರಿತ ಮಾಧ್ಯಮ ಗೋಷ್ಠಿ ಅಲ್ಲ. ದಿಸ್ ಇಂಟ್ರೆಸ್ಟ್ ಆಫ್ ಪಬ್ಲಿಕ್. ಸರ್ಕಾರ ಯಾರೇ ಇಲ್ಲಿ ನಾನು ಅಭಿನಂದಿಸ್ತೀನಿ. ಬಹುಶಃ ಯತೀಂದ್ರ ಸಿದ್ದರಾಮಯ್ಯ ಅವರು ಇಲ್ಲ, ನಾವು ಆಲ್ರೆಡಿ 14 ಸೈಟ್ ಕೊಟ್ಟಿದ್ದೀವಿ, ಅದೇನಾದ್ರು ತನಿಖೆಯಲ್ಲಿ ನಮ್ಮ ಪರ ಬಂದರೆ ತಗೊಳ್ತೀವಿ, ಇನ್ನು ಮಿಕ್ಕದ್ದೆಲ್ಲ ಕಾನೂನು ಪ್ರಕಾರ ಮುಟ್ಕೋಲು ಹಾಕೊಳ್ಳಿ ಅಂತ ಹೇಳಿ ಡೇ 1 ಇವತ್ತವರೆಗೂ ಮಾಡಿದ್ರೆ, ಅಧಿಸೂಚನೆಯನ್ನು ಪಕ್ಕಾ ಹೊರಡಿಸಿ ಕಾರಣಗಳನ್ನ ಕೊಟ್ಟಿದ್ರೆ ಖಂಡಿತ ನಾನು ಅಭಿನಂದಿಸ್ತಿದ್ದೆ ಅವ್ರನ್ನ. ಅದ್ಯಾಕೆ ನೀವು 23 ಮೇಲೆ ಅಂತ ಹಾಕಿದ್ದೀರಿ ಅನ್ನೋದಕ್ಕೆ ಕ್ವಶ್ಚನ್. ಇದು ಕಳಂಕಿತವಾದಂತಹ ಅಥವಾ ಸಂಶಯ ಯಾಕೆ ರಿಪೋರ್ಟ್ ಅದ್ಯಾಕೆ ಹಿಂದಿಲ್ದು ಯಾಕೆ ರಿಪೋರ್ಟ್ ಆಗಿಲ್ಲ? ದೇಸಾಯಿ ಆಯೋಗದ ವರದಿನೇ ದೋಷಪೂರಿತವಾಗಿದೆ ಅಂತೀನಿ ನಾನು, ಪಕ್ಷಪಾತಿ ಆಗಿದೆ ಅಂತೀನಿ. ನನ್ನ ಪ್ರಕಾರ ಅದು ಪರಿಪೂರ್ಣ ವರದಿ ಅಲ್ಲ, ಲೋಕಾಯುಕ್ತ ತರ ಅದು ಸೆಕೆಂಡ್ ಲೋಕಾಯುಕ್ತ. ಏನು ವರದಿ, ಯಾವ ಆಯೋಗ, ಏನು ವರದಿ? ಇಂಥವಿಂದ ಏನು ಪ್ರಯೋಜನ ಇಲ್ಲ ನೋಡಿ. ಈಗ ನಮಗೆ ದಸರಾ ಬರ್ತಾ ಇದೆ, ಎಲ್ಲ ಬರ್ತಾ ಇದೆ, ಅದ್ರ ಸಂಬಂಧ ಕೊಟ್ಟಿದ್ದೀವಿ. ಅದಕ್ಕೆ ಕೂಡ ಸುಗಮವಾಗಿ ಸಂಚರಿಸಲು ಪಾದಚಾರಿ ಮಾರ್ಗ ಅತಿಕ್ರಮಣ, ಅದ್ರ ಬಗ್ಗೆ ಕೆಲವರು ಕಾಂಗ್ರೆಸ್ನವರೇ ಕೆಲವರು ಫುಟ್ಪಾತ್ ತೆರವು ಮಾಡಿಸ್ಬೇಡಿ ಅಂತ ಹೇಳ್ತಿದ್ದಾರೆ. ನಾವು ಯಾರು ಫುಟ್ಪಾತ್ ವಿರೋಧಿಗಳಲ್ಲ. ಫುಟ್ಪಾತ್ ವ್ಯಾಪಾರಿಗಳ ಬಗ್ಗೆ ನಮಗೆ ಸಂಪೂರ್ಣವಾದಂಥ ಒಂದು ಕಾಳಜಿ ಇದೆ. ಆದರೆ ಮೈಸೂರು ಸುಂದರ ನಗರ, ಬಹುಶಃ ಇಲ್ಲಿಯಷ್ಟು ದೊಡ್ಡ ಬ್ಯಾಂಗ್ಳೂರು ಮೈಸೂರು ಎರಡನ್ನೂ, ನಾವು ಬೆಂಗಳೂರು ಎರಡನ್ನೂ ಕಟ್ಟಿದ್ದು ನಮ್ಮ ಮೈಸೂರು ಮಹಾರಾಜರು. ಒಂದೊಂದು ಫುಟ್ಪಾತ್ ಇಲ್ಲೇ ನೋಡಿ, ನಮ್ಮ ಕಾಂತರಾಜ ಅವರ ರಸ್ತೆ, ಎರಡೂ ರಸ್ತೆಯಲ್ಲಿ ಇವತ್ತು ಎಷ್ಟು ದೊಡ್ಡ ದೊಡ್ಡ ಫುಟ್ಪಾತ್ಗಳಿವೆ. ಅದು ಆಕ್ರಮಣ ಆಗಬಾರ್ದು. ಅವತ್ತು 90,000 ಜನಸಂಖ್ಯೆಗೆ ಇಂಥ ನಗರ ಕೊಟ್ಟಿದ್ರು. ಆದರೆ ನಾವು ಆ ನಗರನ ನುಂಗ್ತಾ ಇದ್ದೀವಿ, ಫುಟ್ಪಾತ್ ನುಂಗ್ತಾ ಇದ್ದೀವಿ. ಇವತ್ತು ಪಾರ್ಕ್ ಬೇರೆ ನುಂಗಕ್ಕೆ ಕೊಟ್ಟಿದೆ ಸರ್ಕಾರ 5% ಹೆಸರಿನಲ್ಲಿ. ಫುಟ್ಪಾತ್ ಆಯಿತು, ಈಗ ಪಾರ್ಕ್ ಸ್ಟಾರ್ಟು. ಏನಾಗಬೇಕು ಜನ, ಎಲ್ಲೂ ಪಾರ್ಕ್ಗಳೇ ಇಲ್ಲ ಒಂದು ವಾಕ್ ಮಾಡೋಕ್ಕೆ. ಇವತ್ತು ಅದಕ್ಕೆ ಕಾಯ್ದೆ ತರ್ತಾವ್ರೆ. ಅದು ಒಂದು ಭಾಳ ದೊಡ್ಡ ದುರಂತ.
ಅದನ್ನು ಇವತ್ತು ಪಾರ್ಕಲ್ಲಿ ಯಾರು ವಾಯು ವಿಹಾರ ಮಾಡೋಂಗಿಲ್ಲ. ಪಾರ್ಕ್ಗಳು ಉಳಿಸಲ್ಲ ಇವರು. ಸೈಟ್ಗಳಾಯಿತು, ಲೇಔಟ್ಗಳಾಯಿತು, ಫುಟ್ಪಾತ್ಗಳಾಯಿತು, ಕೊನೆಗೆ ಪಾರ್ಕ್. ಈಗ ಆ ದೃಷ್ಟಿಯಲ್ಲಿ ಇವತ್ತು ಫುಟ್ಪಾತ್ ವ್ಯಾಪಾರಿಗಳಿಗೆ ಒಂದು ಏನಾದರೂ ಅನುಕೂಲ ಮಾಡಿಕೊಡ್ಬೇಕು, ಅದರಲ್ಲಿ ಎರಡೇ ಮಾತಿಲ್ಲ. ನಾನು ವಸ್ತು ಪ್ರದರ್ಶನ ಪ್ರಾಧಿಕಾರ ಅಧ್ಯಕ್ಷ ಇದ್ದಾಗ ಇಬ್ರಾಹಿಂ ಅಂತ ಆಯುಕ್ತ ಇದ್ರು, ಅವರು ನಾವು ಇಬ್ಬರು ಕಾರ್ಪೊರೇಷನ್ ಕಮಿಷನರ್. ನಾವು ಅವರು ಮಾತನಾಡಿ ಎಕ್ಸಿಬಿಷನ್ 80 ಎಕರೆ ಇದೆ, ಒಂದು 10 ಎಕರೆ ಜಾಗನ ಈ ಫುಟ್ಪಾತ್ ವೆಂಡರ್ಸ್ಗಂತಾನೆ ಮಾಡಿಬಿಡೋಣ. ಸೊ ಫುಟ್ಪಾತ್ ಫ್ರೀ ಮೈಸೂರು ಸಿಟಿ ಅಂತ ಮಾಡಿಬಿಟ್ರೆ, ಸೊ ಅಲ್ಲಿಗೆ ಆ ಜಾಗನ ಅದನ್ನು ತಗೊಳ್ಳೋವಂಥ ಗ್ರಾಹಕರು ಅಲ್ಲಿಗೆ ಬಂದೇ ಬರ್ತಾರೆ. ಈಗ ಎಕ್ಸಾಂಪಲ್ ಡೆಲ್ಲಿನಲ್ಲಿ ಚಾಂದಿನಿ ಚೌಕ್ ಅಂತಿದೆ, ಅಲ್ಲಿ ಸಿಗೋ ಪದಾರ್ಥಗಳೇ ಬೇರೆ, ಕಡಿಮೆ ದುಡ್ಡದ್ದು ಸೆಕೆಂಡ್ ಹ್ಯಾಂಡ್ ಪದಾರ್ಥ, ಅದಕ್ಕೆ ಅಂತಲೇ ಆ ಏರಿಯಾ ಫೇಮಸ್ಸು. ಆ ರೀತಿ ಒಂದು ಮಾಡೋದ್ರಿಂದ ಏನಾಗುತ್ತೆ, ಫುಟ್ಪಾತ್ ವ್ಯಾಪಾರಿಗಳಿಗೂ ಏಕಕಾಲಕ್ಕೆ ಗ್ರಾಹಕರು ಸಿಗ್ತಾರೆ, ಅವ್ರ ಜೀವನನೂ ನಿಲ್ತಿದೆ. ಪಾದಚಾರಿಗಳ ಹಕ್ಕನ್ನು ಕೂಡ ಸಂರಕ್ಷಣೆ ಮಾಡ್ದಂಗಾಗುತ್ತೆ. ಸರ್ಕಾರ ಏನೋ ತೇಲಿಸ್ದಂಗೆ ಉತ್ತರ ಕೊಟ್ಟಿದೆ ನಮ್ಮ ಪ್ರಶ್ನೆಗೆ. ಆ ದೃಷ್ಟಿಯಿಂದ ಇವತ್ತು ಕಾನೂನು ಪ್ರಕಾರ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಇವತ್ತು ನಗರ ಪಾಲಿಕೆ ಆಯುಕ್ತರು ಹೆಣ್ಮಗಳು ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನೈತಿಕವಾಗಿ ಸ್ಥೈರ್ಯವನ್ನು ತುಂಬಬೇಕಾಗಿರೋದು ರಾಜಕಾರಣಿಗಳಾದ ನಮ್ಮ ಕೆಲಸ. ಎಲ್ಲರೂ ಪಕ್ಷಾತೀತವಾಗಿ ಮತ್ತು ಇದಕ್ಕೆ ಏನೆಲ್ಲ ಆಗ್ತಾ ಇದೆ ಆ ಕಾರ್ಯಾಚರಣೆ ನಡೀಲಿ. ಭಾಳ ಸ್ವಚ್ಛ ಆಗಬೇಕು, ಬಂದಂಥ ನಗರ ಫ್ಲೆಕ್ಸ್ ಮುಕ್ತ ನಗರ ಆಗಬೇಕಿದು. ಅದನ್ನು ಕೂಡ ನಾನು ಪ್ರಶ್ನೆ ಮಾಡಿದ್ದೀನಿ. ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಬೇಕು. ಫ್ಲೆಕ್ಸ್ ಹಾಕೋರ ವಿರುದ್ಧ, ಫ್ಲೆಕ್ಸ್ ಪ್ರಿಂಟ್ ಮಾಡೋರ ವಿರುದ್ಧ, ಅಂದರೆ ಯಾರ್ಯಾರು ಈ ಫ್ಲೆಕ್ಸ್ಗೆ ಇದನ್ನು ಮಾಡ್ತಿದ್ದಾರೆ ಅದೆಲ್ಲವನ್ನೂ ಕೂಡ ಇವತ್ತಾಗಿ ಫ್ಲೆಕ್ಸ್ ಮುಕ್ತ ಮೈಸೂರು ನಗರ ಆಗಬೇಕು. ದಸರಾದ ಸುಂದರತೆಯನ್ನು, ದಸರಾದ ವೈಭವವನ್ನು ಕಪ್ಪು ಚುಕ್ಕೆ ಮಾಡಿ ಅದನ್ನು ವಿರೂಪಗೊಳಿಸ್ತಕ್ಕಂಥದ್ದು ಈ ಫ್ಲೆಕ್ಸ್ಗಳು ಸಂಪೂರ್ಣವಾಗಿ ನಿಷೇಧ ಆಗಬೇಕು. ಏನು ಕಾನೂನು ಪ್ರಕಾರ ಕಾನೂನಿದೆ, ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಏನು ಕ್ರಮ ತಗೊಳ್ತಾರೋ ಕಾದು ನೋಡೋಣ. ಸಚಿವರೇ ಅದೇ ಇಬ್ಬಂದಿ ನೀತಿ, ಯಾವುದೇ ಬದ್ಧತೆ ಇಲ್ಲ. ಅದೇ ನೋಡಿ ಬೆಂಗಳೂರ್ದು ಮಾಡ್ತಾ ಇರೋದಕ್ಕೆ ಅಪ್ರಿಷಿಯೇಟ್ ಇದೆ, ಮೈಸೂರಿಗೂ ಇವರು ಮಾಡಬೇಕು. ಯತೀಂದ್ರ ಸಿದ್ದರಾಮಯ್ಯ ಸ್ವತಃ ನಗರಾಭಿವೃದ್ಧಿ ಮಂತ್ರಿಯವರೇ, ಅವರೇ ಖಾತೆ, ಅವರೇ ಇಲಾಖೆ ನಿಂತು ಒಂದಿನ ಫುಟ್ಪಾತ್ ಕಾರ್ಯಾಚರಣೆ ಸಂಪೂರ್ಣ ಸ್ವಚ್ಛ. ಅದೇ ರೀತಿ ಪರ್ಯಾಯ ಮಾರ್ಗ ಫುಟ್ಪಾತ್ ವ್ಯಾಪಾರಿಗಳಿಗೆ ಕೊಡಲೇಬೇಕು ಜೀವನ ಮಾಡೋರಿಗೆ. ಅದರಲ್ಲೇ 16 ವರ್ಷದಿಂದ ಜೀವನ ಮಾಡ್ತಿದ್ದಾರೆ. ಈಗ ಎಕ್ಸಾಂಪಲ್ ಹೋರಾಟ ಮಾಡಿ ಎಕ್ಸಿಬಿಷನ್ ಹಿಂದೆ ಸರ್ಕಾರಿ ಮಾರ್ಕೆಟ್ ಅವ್ರಿಗೆ ಎಲ್ಲರೂ ಅಲ್ಲಿ ಹೋಗಿ ತರಕಾರಿ ತಗೊಳ್ತಾರೆ, ಎಲ್ಲರೆಲ್ಲ ಬರ್ಬೋದು. ಸೊ ಅದೇ ರೀತಿ ಫುಟ್ಪಾತ್ ಏರಿಯಾ ಅಂತ ಹೇಳಿ ಮತ್ತೆ ಹೇಳ್ತಿದ್ದೀನಿ. ಎಕ್ಸಿಬಿಷನ್ 80 ಎಕರೆ ಗ್ರೌಂಡ್ ಇದೆ, 3 ತಿಂಗಳು ಮಾತ್ರ ಎಕ್ಸಿಬಿಷನ್ ನಡೀತಿದೆ. ಆದಾಗ್ಯೂ ಒಂದು 10-15 ಎಕರೆ ಇದು ಮಾಡಿದರೆ ಓನ್ಲಿ ಫಾರ್ ಫುಟ್ಪಾತ್ ವೆಂಡರ್ಸ್ ಅಂತ ಮಾಡಿ ಫ್ರೀಯಾಗಿ ಕೊಟ್ಟು ಒಂದು ಸ್ವಚ್ಛತೆ ತಗೊಂಡ್ರೆ ಎಂಟೈರ್ ಮೈಸೂರು ಸಿಟಿನಲ್ಲಿ ಫುಟ್ಪಾತ್ ರಹಿತವಾದಂಥ ಅಂತ ಒಂದು ಮಾಡಿ ಅನ್ನೋದು ನನ್ನ ಒಂದು ಕಾಳಜಿ, ಒಂದು ಸಲಹೆ. ಮೈಸೂರು ಮೆಡಿಕಲ್ ಕಾಲೇಜು ಸರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕಟ್ಟಿಸಿದ್ರು. ಅವ್ರ ಹೆಸರೇ ಅದನ್ನು ಇಡಿ ಅಂತ ಪ್ರಶ್ನೆ ಇಟ್ಟಿದೆ. ಅದು ಈಗ ಅದು ನಮ್ಮ ಮುಂದೆ ಇಲ್ಲ ಅಂತಕ್ಕಂಥ ಸರ್ಕಾರ. ಅದರ ಮಂತ್ರಿಗಳು ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಖುದ್ದಾಗಿ ಮಾತಾಡಿದಾಗ ಪೂರಕವಾಗಿ ಅವರು ಸ್ಪಂದನೆ ಮಾಡಿದ್ದಾರೆ. ಆದ್ದರಿಂದ ಮೈಸೂರು ಮೆಡಿಕಲ್ ಕಾಲೇಜ್ಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರು, ಯಾಕೆಂದರೆ ಈ ಭಾಗದಲ್ಲೇ ಮೊದಲ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅದು. ಇತಿಹಾಸ ಅವ್ರು ಕಟ್ಟಿರೋದು, ಅವ್ರ ಹೆಸರನ್ನ ಉಳಿಬೇಕದು. ಇನ್ಯಾರು ಅವತ್ತು ತಿರ್ಗಾದ ಯಾವುದೋ ಇಡಕ್ಕೆ ಹೋಗಿದ್ದಲ್ಲ ರೋಡು ಪ್ರಿನ್ಸ್ ರಸ್ತೆಗೆ, ಹಂಗೆ ಆಗಬಾರ್ದು ಅನ್ನೋದಕ್ಕೆ ನಾನು ಈಗಲೇ ಸಲಹೆ ಕೊಟ್ಟಿದ್ದೀನಿ. ಅದೊಂದು ಆಗಬೇಕು. ಮತ್ತು ಅದಕ್ಕೇನೇನು ಸವಲತ್ತು ವ್ಯವಸ್ಥೆಗಳಿದೆ ಅನ್ನೋಂಥದ್ದನ್ನು ಕೊಟ್ಟಿದ್ದೀನಿ, ಅದೆಲ್ಲವನ್ನೂ ಕೊಟ್ಟಿದ್ದಾರೆ. ನಿಮ್ಮ ಸಮಯವನ್ನು ನಾನು ತಗೊಳ್ಳಲ್ಲ. ಮತ್ತು ಈಗ ಕೇಳೋಣ, ಹೌದು ಅಯ್ಯಿಂದ ಎಲ್ಲಿದೆ ರಿಜಿಸ್ಟ್ರೇಷನು? ಫಸ್ಟ್ ಇವರು ಅಯ್ಯಿಂದಾಗ ಸೇರಿರುತ್ತಾನೆ, ಯಾರೋ ಪ್ರಿಯಾಂಕರ್ಗೆ ಫಸ್ಟ್ ಹೋಗಿ ರಿಜಿಸ್ಟ್ರ್ ಮಾಡಲಿ. ದಾವಣಗೆರೆ ಸಮಾವೇಶದಲ್ಲಿ ಎಷ್ಟು ಖರ್ಚು ಮಾಡಿದ್ರು ಅಂತ ಲೆಕ್ಕ ಕೊಡಲಿ, ಎಲ್ಲೆಲ್ಲ ಅಯ್ಯಿಂದ ಸಮಾವೇಶ ಮಾಡೋರು ಲೆಕ್ಕ ಕೊಡಲಿ, ಯಾರು ಖರ್ಚು ಮಾಡಿದ್ರು ಅಂತ ಶ್ವೇತಪತ್ರ ಬಿಡುಗಡೆ ಮಾಡಲಿ. ಅಯ್ಯಿಂದ ಅಕೌಂಟಲ್ಲಿ ಯಾಕೆ ಮಾಡಿಲ್ಲ? ಪುಕ್ಸಟ್ಟೆ ಆಯಿತಾ? ಧನಾಚಾರಿಗಳಿಂದ ಆಯಿತಾ? ಏನು ಅಯ್ಯಿಂದ ಅಂದರೆ ಅದೊಂದು ಸಂಘಟನೆನಾ, ಮೂಮೆಂಟಾ ಅಂತ ಕೇಳ್ತಿದ್ದೀನಿ. ಮೊದಲು ಅವ್ರದ್ದು ನೋಡ್ಕೋಬೇಕಲ್ಲ. RSS ಅಂತಕ್ಕಂಥದ್ದು ಒಂದು ಹರಿಯುವ ನದಿ ಇದ್ದಂಗೆ. ಸಂಸ್ಕೃತಿ, ಪರಂಪರೆ, ಚಿಂತನೆ, ಸೇವೆ, ತ್ಯಾಗ, ಇದು ಅದರ ಸಿದ್ಧಾಂತ. ಯಾವತ್ತೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ ಒಬ್ಬರು ಕೂಡ ಈ ದೇಶದಲ್ಲಿ ಪ್ರಶ್ನೆ ಎತ್ತಿಲ್ಲ. ಅದರ ಪ್ರಾಮಾಣಿಕತೆ ಬಗ್ಗೆ, ಪಾರದರ್ಶಕತೆ ಬಗ್ಗೆ, ದೇಶಭಕ್ತಿ ಬಗ್ಗೆ ಏನೂ ಎತ್ತಿಲ್ಲ. ಅದೊಂದು ಸಂಘಟನೆ ಅತ್ಯಂತ ಮೌನದಿಂದ, ಇಚ್ಛೆಯಿಂದ ಮತ್ತು ಸಮರ್ಪಣಾ ಮನೋಭಾವದಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಘಟನೆ. ನನಗನ್ಸುತ್ತೆ ಏನು ಅನ್ಸುತ್ತೆ ಪಾಪ ಪ್ರಿಯಾಂಕರ್ಗೆ ಅವರಿಗೆ RSS ಕಂಡ್ರೆ ಭಾಳ ಖುಷಿ, ಭಾಳ ಅಭಿಮಾನ, ಭಾಳ ಪ್ರೀತಿ. ಅದಕ್ಕೆ ಅವ್ರು ದಿನ ಮಾತಾಡಿ
RSS ಏನೇನು ವಿಚಾರಗಳಿದೆ ದಿನಾ ಸೋಷಿಯಲ್ ಮೀಡಿಯಾದಲ್ಲಿ ಸಾರ್ವಜನಿಕ ಚರ್ಚೆಯಾಗಿ ಇಡೀ ವಿಶ್ವಕ್ಕೆ ಯಾಕಂದರೆ ಇಡೀ ವಿಶ್ವಕ್ಕೆ ತಲುಪಿರೋ ಸಂಘಟನೆ ಅದು. ಅದ್ರ ಬಗ್ಗೆ ಇನ್ನೊಂದಷ್ಟು ಹೆಚ್ಚು ಜನ ತಿಳ್ಕೊಳ್ಳಿ ಅನ್ನೋಕ್ಕೆ ಪ್ರಶ್ನೆ ಮಾಡೋದು. ಮುಂದಕ್ಕರಿದ್ರೇ ಶ್ರೇಯಸ್ಸಂತೆ. ಯಾರು ಬೈಯೋರು ಇರ್ತಾರೆ ಅವ್ರು ಬೈಯೋರು ಇದ್ರೇ ತುಂಬ ಶ್ರೇಯಸ್ಸು. ಹಂಗಾಗಿ RSSನ ಈ ದೇಶದಲ್ಲಿ ಇರ್ತಕ್ಕಂಥ ಒಂದೇ ಒಂದು ನಿಸ್ವಾರ್ಥವಾದ ತ್ಯಾಗದಿಂದ ಕೆಲಸ ಮಾಡ್ತಕ್ಕಂಥ ಒಂದು ಶ್ರೇಷ್ಠ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದರದ್ದು ತುಂಬ ಪ್ರಚಾರ ಆಗಲಿ ಅನ್ನೋ ಇಚ್ಛೆ ಪ್ರಿಯಾಂಕ್ ಖರ್ಗೆ ಅವರು. ಅದಕ್ಕೋಸ್ಕರ ಸುಮ್ಮನೆ ಮಾತಾಡ್ತಿರ್ತಾರೆ ಕೇಳಿ. ಅವ್ರು ನಮ್ಮ ಹತ್ರದಿಂದ ಹಿನ್ನೆಲೆ ಬರಬೇಕು, ನಾವೇನು ಸೇವೆ ಮಾಡಿದ್ವಿ ನಾವು. ಸರ್, ಈಗ ಕಂಬಳಕ್ಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು, ಅದು ಕೂಡ ಈಗ ಸಂಭ್ರಮಕ್ಕೆ ಸಿದ್ಧತೆ ನಡೀತಾ ಇದೆ. ತೀರದ ಸಲಹಾ ಸಮಿತಿ ಸಭೆಯನ್ನು ಚಲುವರಾಯಸ್ವಾಮಿಯವರು ಕರೆದಿದ್ರು. ಅಲ್ಲಿ ಕೂಡ ಹೇಳಿದೆ, ಕುಡಿಯೋಕ್ಕೆ ನೀರಿಲ್ಲ, ಕಂಬಳಕ್ಕೆ ಇಷ್ಟೊಂದು ನೀರು ಚೆಲ್ತಾ ಇದ್ದೀರಲ್ಲ ಸ್ವಾಮಿ, ನಿಲ್ಲಿಸಿ, ಅವಶ್ಯಕತೆ ಇದೆಯಾ? ಎಷ್ಟು ಕ್ಯೂಸೆಕ್ಸ್ ನೀರುಗಳು ಬೇಕೀಗ ಅದನ್ನು ಮಾಡಲಿಕ್ಕೆ? ಎಷ್ಟು ಇದು ಬೇಕು? ಗಿಡ ಮರ ತರಿತಿದ್ದೀರಾ? ಅವಶ್ಯಕತೆ ಇದೆಯಾ ಅನ್ನೋವಂಥ ಪ್ರಶ್ನೆ. ಇರೋದನ್ನೇ ನ್ಯಾಯವಾಗಿ ಮಾಡೋಕ್ಕಾಗ್ತಾ ಇಲ್ಲ. ಆ ಚಾಮುಂಡಿ ಸ್ಟೇಡಿಯಂ ಬಗ್ಗೆನೂ ಪ್ರಶ್ನೆ ಕೇಳಿದ್ದೀನಿ, ಬಂದಿರಬೇಕು ನಿಮ್ಮ ಮಾಧ್ಯಮದಲ್ಲಿ ಕಾಣುತ್ತೆ. ಅಲ್ಲೇ ಕುರ್ಚಿಲ್ ಬೆಳ್ಕೊಂಡು ಅಲ್ಲೇ ಗಾರ್ಬೇಜ್ ಹಾಕಿ ಕೂತೈತೆ ಸ್ಟೇಡಿಯಮ್ಮು. ಮೊದಲು ಅದನ್ನು ಹೋಗಿ ಕ್ಲೀನ್ ಮಾಡಿರಿ, ಅದರಲ್ಲಿರೋ ಒಳ್ಳೆ ಸ್ಪೋರ್ಟ್ಸ್ ಆಡಿಸಿ. ಗ್ರಾಮೀಣ ಭಾಗದಿಂದ ಪಾಪ ಮಕ್ಕಳುಗಳು ಬರ್ತವೆ ಸ್ಪೋರ್ಟ್ಸ್ ಆಡೋಕ್ಕೆ. ಒಂದು ಒಳ್ಳೆ ಊಟ ಕೊಡಿ, ಒಂದು ಒಳ್ಳೆ ಮಲಗಕ್ಕೆ ಅದೇ ಖರ್ಚು ಮಾಡಿ. ಕಂಬಳ ತಗೊಂಡು ಯಾತಕ್ಕೆ? ಹುಂಬಳ ಮಾಡತ್ತ ಕಂಬಳ? ಹುಂಬಳ ಮಾಡೋ ಸ್ಕೀಮು ಕಂಬಳ. ಅಲ್ಲಿ ಚಾಮುಂಡಿ ಸ್ಟೇಡಿಯಂ ಏನು ಅಕ್ರಮದ ಬಗ್ಗೆ ಅದೇ ಅಲ್ಲಿ ಎಷ್ಟು ಅನುದಾನ ಬಿಡುಗಡೆ ಆಗಿದೆ, ಏನಾಗಿದೆ, ಅಲ್ಲಿ ಏನೂ ಆಗ್ತಾ ಇಲ್ಲ. ಸೆಕ್ಯೂರಿಟಿ ಗಾರ್ಡ್ಗಳಿಲ್ಲ, ಕ್ಲೀನ್ ಇಲ್ಲ, ಯಾವುದೇ ರೀತಿಯಾದಂಥ ಡೆವಲಪ್. ಬರೀ ಅನುದಾನ ಬಂದೈತೆ, ಅನುದಾನಕ್ಕೊಂದು ಖರ್ಚು ಮಾಡ್ತಾರೆ ದುಡ್ಡು ಹೊಡೆಯೋಕ್ಕೆ. ಅದು ಬಿಟ್ಟರೆ ಅಲ್ಲೊಂದು ಒಳ್ಳೆ ಶೌಚಾಲಯ ಇಲ್ಲ, ಅಲ್ಲಿರ್ತಕ್ಕಂಥ ಕ್ರೀಡಾ ಮಕ್ಕಳಿಗೆ ಒಳ್ಳೆ ವಸತಿ ಇಲ್ಲ. ನಿಮಗೆ ಗೊತ್ತಿದೆ, ಅತ್ಯಂತ ಕೆಟ್ಟ ಪರಿಸ್ಥಿತಿಲಿದೆ. ಎಷ್ಟು ದುಡ್ಡು ಖರ್ಚು ಮಾಡಿದ್ದೀವಿ ಅಂತ ಕೇಳಿದ್ವಿ, ಎಲ್ಲ ಮಾಹಿತಿ ಕೊಟ್ಟವ್ರೆ, ನಿಮಗೂ ಬೇಕಾದ್ರೆ ಕಳಿಸ್ಕೊಡ್ತಾರೆ. ಏನು ಮಾಡ್ತಾರೆ? ಅನುದಾನ ಅದೇನೋ ಮೇಲೆ ಚಾವಣಿ ಹಾಕಿಸ್ತಿದ್ದೀವಿ, ಅದು ಹಾಕ್ತೀವಿ ಅಂತ ಕೊಟ್ಟವ್ರೆ. ನಿಮ್ಗೆ ಅದನ್ನು ನಾನು ಕಳಿಸ್ಕೊಡ್ತೀನಿ, ಇವತ್ತಿನ ತಂದಿಲ್ಲ, ನಿಮ್ಗೆ ಕಳಿಸ್ತೀನಿ ಬೇಕಾದರೆ. ಅದಕ್ಕೆ ಯಾವುದು ಹೇಳಿದ್ದಾರೆ ಅದ್ರಲ್ಲಿ ಯಾವುದು ಖರ್ಚಾಗಿಲ್ಲ. ಚಾಮುಂಡಿ ವಿಹಾರ ಕ್ರೀಡಾಂಗಣ ಪಾಳು ಬಿದ್ದ ಕೊಂಪೆ ಥರ ಆಗಿದೆ. ಇಮಿಡಿಯೇಟ್ ಅದಕ್ಕೆ ಆಯುಕ್ತರಿಗೂ ನಾನು ವಿನಂತಿ ಮಾಡಿದ್ದೀನಿ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅಂತ. ಅದರದ್ದು ಡೆಪ್ಟಿ ಚೇರ್ಮನ್ ಅರುಣ್ ಮಾಚಯ್ಯನವರು, ಅವರು ಸ್ವತಃ ಕರಾಟೆ ಕ್ರೀಡಾಪಟು, ನಮ್ಮ ಸ್ನೇಹಿತರು. ಅದಕ್ಕೊಂದು ಕಾಯಕಲ್ಪ ಕೊಡಬೇಕು, ಬರೋ ಅನುದಾನ ಸರಿಯಾಗಿ ಆಗಬೇಕು, ರಕ್ಷಣೆ ಆಗಬೇಕು. ಸಾಯಂಕಾಲ ಆದ ತಕ್ಷಣ ಅಲ್ಲೆಲ್ಲ ಪೋಲಿ ಪುಂಡ್ರುಗಳ ಸ್ಥಾನ ಆವಾಸ್ಥಾನ ಆಗಿದೆ. ಅನೈತಿಕ ವ್ಯವಹಾರದ ಒಂದು ಇದಾಗ್ಬಿಟ್ಟಿದೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಮೊದಲನೇದಾಗಿ ಕ್ರೀಡಾ ಇಲಾಖೆ, ಕನ್ನಡ ಸಂಸ್ಕೃತಿ ಇಲಾಖೆಗೆ ಸಿಬ್ಬಂದಿಗಳೇ ಇಲ್ಲ. ಎಲ್ಲೆಲ್ಲೋ ಡೆಪ್ಯುಟೇಷನ್ ಬರ್ತಾರೆ, ಬಂದವರು ಕೂತ್ಕೋತಾರೆ, ಹೋಗ್ತಾರೆ, ಏನು ಮಾಡುವ ಮಾಡ್ಕೊತಾರೆ. ಇಚ್ಛಾಶಕ್ತಿ ಇಲ್ಲ, ಬದ್ಧತೆ ಇಲ್ಲ. ಕ್ರೀಡೆ ಬಗ್ಗೆ ಸರ್ಕಾರಕ್ಕೆ ಕೂಡ ಅಂತ ಇಲ್ಲ. ಅದು ಅಷ್ಟೇ. ಅನುದಾನದ ಬರುತ್ತೆ, ಪೇಂಟ್ ಹೊಡಿತಾರೆ, ರಂಗೋಲೆ ಬಿಡ್ತಾರೆ, ಓಡಿಸ್ತಾರೆ, ಫ್ಲಾಗ್ ಹಾಕ್ತಾರೆ, ಒಂದು ಯಾವುದೋ ಬೆಡ್ಲಕ್ಕೆ ಹೋಗ್ಬಿಟ್ಟು ಮಾರಕ್ಕೆ ಕಳಿಸ್ತಾರೆ. ರೈಸ್ ಮಾತು ಮೊಸರನ್ನ ಕೊಡ್ಬಿಟ್ಟು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.